prepare for the challenge. Been waiting so long, together we're stronger, aim for the goal. Get ready to fight, we never give up, no. Been waiting so long, together we're stronger than ever before. ನಾವು ಬೀಳಲ್ಲ ತಲೆ ಬಾಗ್ಸಲ್ಲ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾ ಇದೀವಿ. 1.25 ಗಂಟೆ ಆದ್ಮೇಲೆ ಬಂದ್ಬೋಣ ವಿಷಯ. ಜನ ನೋಡೋರು ಇದಕ್ಕೆ ಕಾಯ್ಬೇಕಷ್ಟೇ, ಇಲ್ಲದ್ರೆ ಇದನ್ನ ಮಾತ್ರ ಕಟ್ ಮಾಡಿ ಇಲ್ಲಿ ಇದು ಸಪರೇಟ್ ಮಾಡಲೇಬೇಕು. 3 RTM ಇದೆ, 22 ಸ್ಲಾಟ್ ಇನ್ನು ಬಾಕಿ ಇದೆ ಫಿಲ್ ಮಾಡೋದು. 83 ಕೋಟಿ ಒಳ್ಳೆ ನಂಬರ್ ಇದೆ, ಏನ್ ದುಡ್ಡುಗಂತೂ ಯಾವ ಕೊರತೆನೂ ಇಲ್ಲ. ವಿರಾಟ್ ಕೊಹ್ಲಿ, ರಜತ್ ಪತ್ತಿದಾರ್, ಯಶ್ ದಯಾಲ್, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಇದನ್ನ ಮಾತಾಡ್ಕೊಂಡಿದ್ವಿ ಆಫ್ಲೈನ್ ಟಾಕ್ಸ್ ಅಲ್ಲಿ. ಈ 3 ಒಂಥರ ಇರತ್ತೆ, ಚಾನ್ಸ್ ಇದೆ ಅಂತ. ಆಗೊಮ್ಮೆ ಈಗೊಮ್ಮೆ ವಿಲ್ ಜಾಕ್ಸ್ ಹೆಸರು ತಗೋತಾ ಇದ್ವಿ. ಅದು ಬಿಟ್ರೆ ಇನ್ಯಾವುದು ಒಂಥರ ಇದರಲ್ಲಿ ಏನು ಅನ್ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಇಲ್ಲ. ಸೊ ಮೋರ್ ದೆನ್ ಸರಿ ಮಾಡಿದಾರ ಇಲ್ವಾ ಅದನ್ನ ಬಿಟ್ಕೊಳ್ಳೋಣ. ಯಾರು ಹೋಗ್ಲೇಬೇಕು ಆಪ್ಷನ್ ಅಲ್ಲಿ ಹೇಳ್ಬಿಡಿ, ಬಿಡ್ಲೇಬಾರ್ದು. ಈ ಒಂದು ಇಬ್ರು ಪ್ಲೇಯರ್ ಹೆಸರು ಹೇಳಿ, ಸೊ ದಟ್ 5 ಜನ ಇದನ್ನ ಪ್ರಾಬಬ್ಲಿ ವಿಲ್ ಸ್ಪೆಂಡ್ ಮೋರ್ ಟೈಮ್ ಆನ್ RCB ಅಲ್ಲ. ಸೊ ನಮ್ಗೆ ಮಾಡಪ್ಪ ಆಯ್ತು 2.5 ಏನು ಅಂದ್ರೆ ಇದನ್ನ ಸ್ಪ್ಲಿಟ್ ಮಾಡಿ ಇವ್ರನ್ನೇ ತಗೋಬೇಕು ಅವ್ರನ್ನ ಮಾಡ್ಬೇಕು ಅನ್ನೋದ್ರ ಬದಲು ಸ್ಪೇಸ್ ವೈಸ್ ಹೋಗೋಣ. ಇವಾಗ ಏನು ಅಂದ್ರೆ ನೆಕ್ಸ್ಟ್ ನಮ್ದು 3 RTM ಪಾಸಿಬಲ್. RTM ಯಾರುಗಳು ಯಾರು ಆಗ್ಬೋದು? ಫಸ್ಟ್ ವಿಲ್ ಜಾಕ್ಸ್ / ಮಯಾಂಕ್, ಐ ಮೀನ್ ಗ್ಲೆನ್ ಮ್ಯಾಕ್ಸ್ವೆಲ್. ಸ್ಲಾಶ್ ಏನಿಲ್ಲ ನನ್ನ ಪ್ರಕಾರ. ವಿಲ್ ಜಾಕ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಇಬ್ರು ಆಗ್ತಾರೆ. ಇಲ್ಲ ಏನಕ್ಕೆ ಅಂದ್ರೆ ಇಬ್ರು ಸಿಮಿಲರ್ ನಂಗೆ ಟೇಬಲ್ ತಂದು ಕೊಡ್ತಾರೆ, ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ನಂಬರ್ 3 ನಂಬರ್ 4 ಬಂದ್ರೆ ಆಫ್ ಸ್ಪಿನ್ ಬ್ಯಾಟ್. ಬಟ್ ನಿನ್ಗೆ ಯಾವ ಪೊಸಿಷನ್ ಆಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. 3-4 ಆಡೋದು ಇಬ್ರು, 3-4 ಆಡೋದು. ಸೊ ನಿಂಗೆ ಸಾಲ್ಟ್ ಆಗೋಯ್ತಲ್ಲ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ 3-4. ಬೋತ್ ಆಫ್ ದೆಮ್ ಆರ್ಡರ್ ಮುಗಿದೋಯ್ತು. ಟಾಪ್ ಇವಾಗ ಓಪನರ್ ಒಬ್ಬ ಬೇಕು ವಿರಾಟ್ ಕೊಹ್ಲಿ ಜೊತೆ. ನಿನಗೆ 3 ಅಲ್ಲಿ ವಿಲ್ ಜಾಕ್ಸ್, 4 ಅಲ್ಲಿ ಪಟ್ಟಿದಾರ್, 5 ಮ್ಯಾಕ್ಸ್ವೆಲ್. ಟಾಪ್ 5 ಆಗೋಯ್ತು. ಒಂದು ಓಪನರ್ ಹುಡುಕ್ಬೇಕು. ಸೊ ನಿನ್ಗೆ ಇವಾಗ ಅಸ್ಯೂಮಿಂಗ್ ಇಟ್ ಇಸ್ ವಿಲ್ ಜಾಕ್ಸ್ ಅಂಡ್ ಗ್ಲೆನ್ ಮ್ಯಾಕ್ಸ್ವೆಲ್, ಥರ್ಡ್ RTM ಯಾರಿಗೆ ಹೋಗ್ಬೋದು? ಸಿರಾಜ್. ಇಲ್ಲ, ನಾನು ವೈಶಾಖ್ ವಿಜಯ್ ಕುಮಾರ್ಗೆ ಹೋಗ್ತೀನಿ. ಸಿರಾಜು ಅಗೇನ್ ಬಿಟ್ವೀನ್ 6 to 8 crores ಅಲ್ಲಿ ಸಿಕ್ಕಿದ್ರೆ ನಂಗೆ, ನಾನು RTM ಯೂಸ್ ಮಾಡ್ತೀನಿ. ಇಫ್ ಇಟ್ ಇಸ್ ಕ್ರಾಸಿಂಗ್ 8 crores ನಾನು ಡೆಫಿನೆಟ್ ಆಗಿ ಸಿರಾಜ್ಗೆ ಹೋಗಲ್ಲ. ಇಟ್ ಇಸ್ ನಾಟ್ ವರ್ತ್ ಇನ್ವೆಸ್ಟ್. ಇನ್ನೊಂದೇನು ಅಂದ್ರೆ ದಿ ಅಮೌಂಟ್ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಪ್ರೆಷರ್ ಸಿರಾಜ್ ಮೇಲೆ ಬರುತ್ತೆ. ಅಷ್ಟು ಪ್ರೆಷರ್ ಬಂದ್ರೆ ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಡ್ರಾಪ್ ಆಗುತ್ತೆ. ಅದ್ರ ಬದಲು ವೈಶಾಖ್ ವಿಜಯ್ ಕುಮಾರ್ 3-4 ಕೋಟಿ ಕೊಟ್ಬಿಟ್ಟು RTM ಮಾಡ್ಕೊಳಪ್ಪ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯ. ಟೆಸ್ಟ್ ಪ್ಲೇಯರ್ಗೆ ಎಂತ ಕಮೆಂಟ್ ಹೇಳ್ಬಿಟ್ಟಿರಿ. ದುಡ್ಡು ಬಂದ್ರೆ ಏನಕ್ಕಂದ್ರೆ ಸೇಮ್ ಒಂದ್ ವರ್ಷ ದಿನೇಶ್ ಕಾರ್ತಿಕ್ ಆಗಿತ್ತು. 15 crores ಕೊಟ್ಟಿದ್ರು, ಆ ಸೀರೀಸ್ ಫುಲ್ ಫ್ಲಾಪ್. ಲಾಸ್ಟ್ ಇಯರ್ ಕ್ಯಾಮ್ರನ್ ಗ್ರೀನ್ ಕೊಟ್ರು, ಫುಲ್ ಫ್ಲಾಪ್. ಒಂದ್ ವರ್ಷ ಅಡಮ್ ಇವನ್ಗೆ ನ್ಯೂಜಿಲೆಂಡ್ ಪ್ಲೇಯರ್ ಕೊಟ್ರು, ಕೈಲ್ ಜೇಮಿಸನ್, ಅವನು ಕೊಟ್ರು, ಅವ್ನು ಫ್ಲಾಪ್ ಆದ. ಸೊ ಪ್ರೆಷರ್ ಆಫ್ ಮನಿ ಕೊಡೋದೇ ಬೇಡ. ಯುವರಾಜ್ ಸಿಂಗ್ ಕೊಟ್ರು, ಅವನು ಫ್ಲಾಪ್. ವಿರಾಟ್ ಕೊಹ್ಲಿ ಒಬ್ನೇ ಅವ್ನು ಅಮೌಂಟ್ ಸ್ವಲ್ಪ ಜಸ್ಟಿಫೈ ಮಾಡ್ಕೊಂಡ್ ಬರ್ತಾ ಇರೋದು. ಅಟ್ಲೀಸ್ಟ್ ಒಂದು 500-600 ರನ್ ಸೀಸನ್ ಹೊಡಿತಾ ಇದ್ದಾನೆ. ಸೊ ಪ್ರೆಷರ್ ಆಫ್ ಪರ್ಸ್ ಕೊಡದೇ ಇದ್ರೆ ಅವ್ರಿಗೆ ಡೆಫಿನೆಟ್ಲಿ ಪರ್ಫಾರ್ಮ್ ಮಾಡ್ತಾರೆ. ಎಸ್ಪೆಷಲಿ RCB ಚಲ್ಲದ್ರಲ್ಲಿ ಎತ್ತಿದ ಕೈ ಫಸ್ಟ್ ಆಫ್ ಆಲ್. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಂಡು. ಮೋ ಬೊಪ್ಯಾಟ್ ಚೆಲ್ಲೋದ್ರಲ್ಲಿ ಎತ್ತಿದ ಕೈಯ ವುಮೆನ್ಸ್ IPL ಪ್ರಾಬಬ್ಲಿ ಇಲ್ಲ. ಸೊ ಅದೇ ಕನ್ಸಿಡರಿಂಗ್ ಫಸ್ಟ್ ಟೈಮ್ ಮೋ ಬೊಪ್ಯಾಟ್, ಆಂಡಿ ಫ್ಲಾರ್ಕ್ ಆಕ್ಷನ್ ಕೂರ್ತಾ ಇರೋದು, ಮೆಗಾ ಆಕ್ಷನ್ ಅನ್ನೋದಕ್ಕೆ ವಿ ಕುಡ್ ಸಿ ದೋಸ್ ಚೇಂಜಸ್. ಸೊ ಅಲ್ಲಿಗೆ ಬರೋಣ. ಆಯ್ತು, ಇವಾಗ ನಾವೇನು ಥರ್ಡ್ RTM ಯಾವ್ದೋ ಒಂದು ಬೌಲರ್, ಇದರ್ ಸಿರಾಜು, ವೈಶಾಖ್. ಸೊ ಇವಾಗ ಏನ್ ನಮ್ಗೆ ಫಿಲ್ ಮಾಡ್ಬೇಕಾಗಿರೋದು, ವಿ ನೀಡ್ ಟಾಪ್ ವಿಕೆಟ್ ಕೀಪರ್ ಬ್ಯಾಟ್ who could probably be an opener itself. ಆದ್ರೆ ನಥಿಂಗ್ ಲೈಕ್. ಎಂತ ಕಾಂಬಿನೇಷನ್ ಹೇಳ್ತಾ ಇದೀರಾ ಭಾರ್ಗವ್? ಹೇಳಿ, ಹೆಸರು ಹೇಳ್ಬಿಡಿ. ಅಲ್ಲ, ನೀವ್ ಅನ್ಕೊಂಡ್ರೆ ಹೆಸರು ನನಗೆ ಖಂಡಿತ ಇಲ್ಲ. ಎಲ್ಲಾರು ಅನ್ಕೋತಾರ KL ರಾಹುಲ್ ಓಪನ್ ಬರ್ಬೋದು RCBಗೆ ಅಂತ. ಬಟ್ ಪರ್ಸನಲಿ ನನ್ಗೆ ಏನು ಅಂತಂದ್ರೆ KL ರಾಹುಲ್ ಎಸ್ ಪೊಟೆನ್ಶಿಯಲ್. ನಿಮ್ಗೆ ವಿರಾಟ್ ಕೊಹ್ಲಿ ಬಿಟ್ರೆ ನೆಕ್ಸ್ಟ್ ಫೇಸ್ ಆಗ್ಬೋದಾ? ಡೌನ್ ದಿ ಆರ್ಡರ್ ಆಡಿಸ್ತಾರೆ ಅಂದ್ರೆ ಖಂಡಿತ ತಗೊಳ್ಳಿ. ಓಪನಿಂಗ್ ಸ್ಲಾಟ್ಗೆ ನನಗೆ KL ರಾಹುಲ್ ಮತ್ತೆ ವಿರಾಟ್ ಕೊಹ್ಲಿ ಆಡೋದು ಪರ್ಸನಲಿ ಇಷ್ಟ ಇಲ್ಲ. ಇಬ್ರು ಟೆಕ್ನಿಕಲಿ ವೆರಿ ಸೋನ್. ಯಾರನ್ನ ಹುಚ್ಚಾಟ ಆಡೋ ತರ ಒಬ್ಬ ಓಪನರ್ ಬೇಕು ನಮ್ಗೆ ಅಂತ. ಅದು ಕನ್ಸಿಡರಿಂಗ್ ಇಟ್ ಇಸ್ ಚಿನ್ನಸ್ವಾಮಿ ಸ್ಟೇಡಿಯಂ, 7 ಮ್ಯಾಚು, ಆ ತರ ಒಬ್ಬ ಓಪನರ್ ಬೇಕು ಅಂತ ನನಗೆ ಅನ್ಸಿರೋದು. ಅಂಡ್ ದಟ್ ವಾಟ್ ಐ ಹ್ಯಾವ್ ಇನ್ ಮೈಂಡ್ ಇಸ್ ಈದರ್ ಸಮ್ಮನ್ ಲೈಕ್ ಅ ಫಿಲ್ ಸಾಲ್ಟ್, ಗುರ್ಬಾಜ್ ಆರ್ ಜಾಸ್ ಬಟ್ಲರ್.
ಅದೇ ಅಲ್ಲಿಗೆ ಬರ್ತೀನಿ. ಇವಾಗ ನಿನ್ ಕ್ಯಾಪ್ಟನ್ಸಿ ಅಂತ ಬಂತು ಅಂತಂದ್ರೆ KL ರಾಹುಲ್ ಸಿಕ್ಕಿಲ್ಲ ಅಂತಂದ್ರೆ ಡೇವಿಡ್ ವಾರ್ನರ್ ಇಸ್ ಡೆಫಿನೆಟ್ಲಿ ಅ ವೆರಿ ಗುಡ್ ಚಾಯ್ಸ್ ಹೂ ದೇ ಕುಡ್ ಲುಕ್ ಎಟ್, ಆರ್ ದೇ ಕುಡ್ ಅಗೇನ್ ಗೋ ಬ್ಯಾಕ್ ಟು ಕ್ವಿಂಟನ್ ಡಿಕಾಕ್. ಅಲ್ಲ ಈಶಾನ್ ಕಿಶನ್ ಯಾಕೆ ಆಗ್ಬಾರ್ದು? ಯಾಕೆ ಫಾರಿನ್ ಪ್ಲೇಯರ್ನೇ ನೋಡ್ತಾ ಇದೆಯಾ? ಈಶಾನ್ ಕಿಶನ್ ಆಲ್ಸೋ, ಸಾರಿ ಅದು ಅವನ ಹೆಸರು ತಲೆಲಿತ್ತು ಬರ್ಲಿಲ್ಲ ಬಾಯಿಗೆ. ಈಶಾನ್ ಕಿಶನ್ ಆಲ್ಸೋ ಡೆಫಿನೆಟ್ಲಿ. ಈಗ ಈಶಾನ್ ಕಿಶನ್ ನ ತಗೊಂಡು ರಾಹುಲ್ನು ತಗೊಂಡ್ರೆ ನಿನಗೆ 6 ಪ್ಲೇಯರ್ಸ್ ಸಾರ್ಟೆಡಾ? ಬಟ್ ಸಿಗ್ತಾರ ಅವ್ರಿಬ್ರು ಒಟ್ಟಿಗೆ ಅಂತ ನಮ್ಗೆ? ನಾನು ಹೇಳ್ತಾ ಇರೋದು ಅಷ್ಟೇ. ಸಿಗ್ತಾರಾ ಆತರ ಎಲ್ಲದಕ್ಕೂ ಕ್ವೆಶನ್ ಮಾಡ್ಕೋಬಹುದು ನಾವು. ಬಟ್ ಇವರಿಬ್ರು ಸಿಕ್ಕಿದಾಗ ನೆಕ್ಸ್ಟ್ ನಮ್ಗೆ ಇನ್ನ ಆಲ್ರೌಂಡರ್ ಆಲ್ರೆಡಿ ಇಬ್ರು ಇದ್ದಾರೆ. ಯಶ್ ದಯಾಲ್ ನೀನ್ ಮಾಡಿ ರಿಟೈನ್ ಮಾಡಿರೋದ್ರಿಂದ ಯು ಆರ್ ಎಕ್ಸ್ಪೆಕ್ಟಿಂಗ್ ಹಿಮ್ ಟು ಪ್ಲೇ. ಇಲ್ಲಿ ನೆಕ್ಸ್ಟ್ ಬೇಕಾಗಿರೋದು ಒಬ್ಬ ಒಳ್ಳೆ ಓವರ್ಸೀಸ್ ಬೌಲರ್ ಬಂದ್ ರಪ ರಪ ಹಾಕ್ಬೇಕು. ವಿತೌಟ್ ಪಿಚ್ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು, ಏನು ತಲೆ ಕೆಡ್ಸ್ಕೋಬಾರ್ದು, ಅಂಥದ್ದೊಂದು ಬೇಕು ಇಲ್ಲಿ. ಖಂಡಿತ. ಅದರಲ್ಲಿ ಐ ಥಿಂಕ್ ಫಿಲ್ ಆಗೋದು ರಬಾಡ. ನಾವು RTM ಮಾಡಿಲ್ಲ ಅಂದ್ರೆ ರಬಾಡ ಕುಡ್ ಬಿ ಅನ್ ಆಪ್ಷನ್, ನ್ಯಾಂಡ್ರೆ ಬರ್ಗರ್ ಕುಡ್ ಬಿ ಅನ್ ಆಪ್ಷನ್, ಟ್ರೆಂಟ್ ಬೋಲ್ಟ್, ಮಾರ್ಕೋ ಯೋನ್ಸನ್ ಕುಡ್ ಬಿ ಅನ್ ಆಪ್ಷನ್, ಟ್ರೆಂಟ್ ಬೋಲ್ಟ್ ಕುಡ್ ಬಿ ಅನ್ ಆಪ್ಷನ್, ಜೆರಾಲ್ಡ್ ಕಾಟ್, ಮಿಚೆಲ್ ಸ್ಟಾರ್ಕ್ ಕುಡ್ ಬಿ ಅನ್ ಆಪ್ಷನ್ ಕನ್ಸಿಡರಿಂಗ್ ಅವ್ರ ಎಕ್ಸಾಕ್ಟ್ಲಿ ಆಡಿದ್ದಾರೆ ಮುಂಚೆ ಅಂತ. ಇವರೆಲ್ಲ ಬಂದಾಗ ಬೇರೆಯವ್ರಿಗೆ RTM ಸ್ಲಾಟ್ಸ್ ಸಖತ್ ಟ್ರಿಕ್ಕಿ ಇದೆ. RCB ಡೆಫಿನೆಟ್ಲಿ ಆಸ್ ಅನ್ ಅಪ್ಪರ್ ಹ್ಯಾಂಡ್, and RCB and Punjab are the only two teams who can compete on these things, on these players at least. Maybe Delhi also. ಏನಾಗುತ್ತೆ ಅಂದ್ರೆ ಪಂಜಾಬ್ಗೆ ಪರ್ಸ್ ಅಡ್ವಾಂಟೇಜ್ ಒಂದಿದೆ, ಅಂಡ್ ರಿಕಿ ಪಾಂಟಿಂಗ್ ಇಸ್ ದೇರ್ ಹೆಡ್ ಕೋಚ್. ಸೊ ಮಿಚೆಲ್ ಸ್ಟಾರ್ಕ್ ಪ್ರಾಬಬ್ಲಿ ಹಿ ಮೈಟ್ ಬ್ರೀಚ್ ದ 24 crores ದಿಸ್ ಇಯರ್ ಆಲ್ಸೋ ಅಂತ ಅನ್ಸುತ್ತೆ. RCB ಪುಷ್ ಮಾಡಿದ್ರೆ, ಪುಷ್ ಮಾಡಿಸಿ ನೀನ್ ಕಳ್ಸಿ ಆಯ್ತು ನೀನ್ 25 ಕೋಟಿಗೆ ತಗೊಂಡ್ಬಿಡಪ್ಪ, ನಾನು ನೆಕ್ಸ್ಟ್ ಯಾವ ಫಾಸ್ಟ್ ಬಾಲ್ ಬರೋ ನಾನೇ ತಗೊಳ್ಳೋದು ಅಂತ ಡಿಸೈಡ್ ಮಾಡಿದ್ರೆ, ಇಲ್ಲ ಅದನ್ನ ಪಂಜಾಬ್ ಡಿಸೈಡ್ ಮಾಡ್ಬೇಕು, ಇಲ್ಲ RCB ಡಿಸೈಡ್ ಮಾಡ್ಬೇಕು. ನೀನ್ ತಗೊಳಪ್ಪ, ನಿಂಗೆ ಒಬ್ಬ ಬೌಲರ್ ಬೇಕಲ್ವಾ, ತಗೋ ನಾನು ಮಿಕ್ಕಿದ 3 ಜನ ಇಟ್ಕೊಂಡು ಟೂರ್ನಮೆಂಟ್ ಗೆಲ್ಲಿಸ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಮೇ ಬಿ ಒಳ್ಳೆ ಬೌಲರ್ ಸಿಗ್ಬೋದು. ಭಾರ್ಗವ್ ಹೇಳ್ದಂಗೆ ತುಂಬಾ ಬೌಲರ್ಸ್ ಇದಾರೆ. ಅಗೇನ್ ನವೀನ್ ಹುಲಕ್ಗೂ ಟಾರ್ಗೆಟ್ ಮಾಡ್ಬೋದು, ಟ್ರೆಂಟ್ ಬೋಲ್ಟ್ ಮಾಡ್ಬೋದು, ಜೆರಾಲ್ಡ್ ಕಾಟ್ಜಿ ಇದಾನೆ, ಉಮ್ರಾನ್ ಮಲಿಕ್ ರಾ ಪೇಸ್ ಇದೆ. ಉಮ್ರಾನ್ ಮಲಿಕ್ ಬಡಗುರು ಇಲ್ಲೂ ಸರಿ ಅವ್ನ ಬಾಲಿಗೆ ಮುಟ್ಟಿದ್ರೆ ಔಟ್ ಆಗುತ್ತೆ, ಸುಮ್ಮನೆ ಟಚ್ ಮಾಡ್ಬೇಕು ಯಾರನ್ನ, ಔಟ್ ಆಗುತ್ತೆ. ನಂಗೆ ಸ್ಯಾಮ್ ಕರನ್ ಕೂಡ ಒಳ್ಳೆ ಪ್ರಾಸ್ಪೆಕ್ಟ್ RCBಗೆ ಅಂತ ಅನಿಸ್ತಾ ಇದೆ. ಲೆಫ್ಟ್ ಆರ್ಮ್ ಸ್ಯಾಮ್ ಕರನ್ ಕಿಂತ ನಟರಾಜನ್ ಒಳ್ಳೆ ಪ್ರಾಸ್ಪೆಕ್ಟ್ ಅಂತ ಅನಿಸ್ತಾ ಇದೆ. ಎಸ್, ಬಿಕಾಸ್ ಒಳ್ಳೆ ವೇರಿಯೇಷನ್ ಇಟ್ಟಿಯಾನೆ, ಕಟ್ಟರ್ ಚೆನ್ನಾಗಿದೆ ಅಂಡ್ ಯಾರ್ಕರ್ಸ್ ತುಂಬಾ ಚೆನ್ನಾಗಿದೆ. ಒಂದು ಡೆತ್ ಅಲ್ಲಿ ಹಿ ಇಸ್ ಡೆಲಿವರ್ಡ್. ಅಂಡ್ ಫಿಸ್ ಏನಾದ್ರೂ RTM ಮಾಡ್ಕೊಳ್ಳಿಲ್ಲ ಅಂದ್ರೆ ಫಿಸ್ ಆಲ್ಸೋ ಇಸ್ ಅ ವೆರಿ ಗುಡ್ ಆಪ್ಷನ್ ಕನ್ಸಿಡರಿಂಗ್ ದ ವೇರಿಯೇಷನ್. ಅಲ್ಲ ಸ್ಯಾಮ್ ಕರನ್ ತಗೊಂಡು ಓಪನಿಂಗ್ ಯಾಕೆ ಬಿಡಬಾರ್ದು? ಪಂಜಾಬ್ ಮಾಡಿದ್ರು ಅನ್ಸುತ್ತೆ ಅದನ್ನು ಅಲ್ವಾ? ಅವನೇ ಲೀಡ್ ಮಾಡ್ತಾ ಇದ್ದೀನಿ ಸೈಡ್, ಅವನೇ ಕ್ಯಾಪ್ಟನ್ ಆಗಿದ್ದ ಆ ಮ್ಯಾಚ್ ಗಳೆಲ್ಲ. ಈ ಗಲ್ಲಿ ಕ್ರಿಕೆಟ್ ಅಲ್ಲಿ ಆಡ್ತಾರಲ್ಲ, ಕ್ಯಾಪ್ಟನ್ ನಾನೇ ಓಪನಿಂಗ್, ನಾನೇ ಫಸ್ಟ್ ಬೌಲಿಂಗ್, ಫಸ್ಟ್ ಬ್ಯಾಟಿಂಗ್. ಅಲ್ಲ ಬಟ್ ಇವಾಗ ಏನ್ ಬ್ರೇಕ್ ಡೌನ್, ಇವಾಗ ನೀವು ಹೇಳ್ದಂಗೆ KL ರಾಹುಲ್ ನೀನು ತಗೊಂತಾ ಇದ್ಯಾ, ಇಶಾನ್ ಕಿಶನ್ ತಗೋತಾ ಇದೆಯಾ, ಇಬ್ರು ನಿನ್ ಸ್ಕ್ವಾಡ್ ಸೆಟ್ ಆಯ್ತು ಅಂತಂದಕ್ಕೆ ಅವಾಗ ನನ್ನ ಪ್ರಕಾರ ಬಿಟ್ವೀನ್ ವಿಲ್ ಜಾಕ್ಸ್ ಅಂಡ್ ಗ್ಲೆನ್ ಮ್ಯಾಕ್ಸ್ವೆಲ್ ಇವ್ರೊಬ್ಬರನ್ನೇ ಇಟ್ಕೊಳಕ್ ಆಗೋದು. ಯಾಕಂದ್ರೆ ಅವ್ರ ಸ್ಕೀಮ್ ಆಫ್ ಥಿಂಗ್ಸ್ ಸೆಟ್ಲ್ ಆಗಲ್ಲ. ದೇರ್ ಇಸ್ ನೋ ಫಿನಿಶರ್ ಇನ್ ದಿಸ್ ಟಾಪ್ 6 ಅವಾಗ. ಇಲ್ಲ, ಇನ್ ಕೇಸ್ ಇಶಾನ್ ಕಿಶನ್ KL ರಾಹುಲ್ ಇಬ್ರು ತಗೊಂಡ್ರೆ ನನ್ ವಿಲ್ ಜಾಕ್ಸ್ ಹೋಗಕ್ಕೆ ಆಗಲ್ಲ. ಐ ಹ್ಯಾವ್ ಟು ಗೋ ಟು ಮ್ಯಾಕ್ಸ್ವೆಲ್, ಬಿಕಾಸ್ ವಿಲ್ ಜಾಕ್ಸ್ ನಂಬರ್ 3ನೇ ಬರೋದು. ನನಗೆ ಮ್ಯಾಕ್ಸ್ವೆಲ್ ಫಿನಿಶರ್ ರೋಲ್ ಮಾಡ್ಕೊಡ್ತಾನೆ. ಅಲ್ಲ ಅದೇ ಹೇಳಿದ್ದು, ಬಿಟ್ವೀನ್ ವಿಲ್ ಜಾಕ್ಸ್ RTM ಮಾಡಬಾರ್ದು, ಇಲ್ಲದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ RTM ಮಾಡಬಾರ್ದು. ಇವ್ರಿಬ್ರು ಬಿಟ್ಟು ನೆಕ್ಸ್ಟ್ ಯಾರು? ಓಕೆ ಇವ್ರಿಬ್ರಲ್ಲಿ ಒಬ್ರನ್ನ ತಗೊಂತೀವಿ ಅಂತ ಅನ್ಕೊಳ್ಳೋಣ. ಕ್ಯಾಮ್ರೂನ್ ಗ್ರೀನ್ ಆಪ್ಷನ್ ಅವೈಲೇಬಲ್ ಅವನು ಇಲ್ಲ, ಸೊ ಅವನಿಗೆ ಮಾಡಲ್ಲ. ಇನ್ನ ಉಳಿಸ್ಕೋಬಹುದು ಅಂತ ಇರೋದ್ರಲ್ಲಿ ಅವಾಗ ಪ್ರಾಬಬ್ಲಿ ನಾವು ಅನ್ಕೊಂಡಂಗೆ ಸಿರಾಜು ವೈಶಾಖ್ ಇಬ್ರಿಗೂ RTM ಮಾಡ್ಬಿಟ್ಟು ಬರೀ ಮ್ಯಾಕ್ಸ್ವೆಲ್ ಇಟ್ಕೋಬಹುದು ಫಾರ್ ಇನ್ಸ್ಟೆನ್ಸ್. ಇಲ್ಲದ್ರೆ ಲೋಕಿ ಫರ್ಗಸನ್ಗೆ ಅವ್ರು RTM ಮಾಡ್ಬೋದು. ಎಲ್ಲ ಆಪ್ಷನ್ಸ್ ಅದೇ ಅಗೇನ್ ಡೈನಮಿಕ್ಸ್ ಹೆಂಗ್ ಹೋಗುತ್ತೆ ಅಂತ. ಬಟ್ ನಮ್ಗೆ ಇವಾಗ ಏನು ಮೇನ್, ಇವಾಗ ಆಕ್ಚುಲಿ ಇದಿಷ್ಟರಲ್ಲೂ ಮ್ಯಾಕ್ಸ್ವೆಲ್ ಫಿನಿಶರ್ ಏನಲ್ಲ, ಅವನು ಒಂಥರ ಬಂದು ನಮ್ಗೆ ದಬಾ ದಬಾ ಹೊಡ್ಕೊಡ್ತಾನೆ, ಅವನಿಗೂ ಟೈಮ್ ಬೇಕು, ಫ್ರೀಡಮ್. ಸೊ ಇವಾಗ ಫಿನಿಶರ್ ಅಂತ ಯಾರನ್ನ ತಗೋತೀರಾ? ಯಾರಿದ್ದಾರೆ? ಅಭಿನವ್ ಮನೋಹರ್ಗೆ ಹೋಗ್ತೀನಿ ನಾನು. ಅಭಿನವ್ ಮನೋಹರ್, ಮನೋಜ್ ಪಾಂಡ್ಗೆ, ಇವ್ರಿಬ್ರ ಮೇಲೆ ಇವ್ರು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದಾಗತ್ತೆ 100%. ಅಂಡ್ ಅಗೇನ್ ಕುರ್ನಾಲ್ ಪಾಂಡ್ಯ ಕೂಡ ಇದ್ದಾನೆ ಆಪ್ಷನ್, ಬಿಕಾಸ್ ಪರ್ಸ್ ಅಡ್ವಾಂಟೇಜ್ ಇದೆ ನಮ್ಗೆ. ತುಂಬಾ ಕಷ್ಟದಿಂದ ಸಪೋರ್ಟ್ ಮಾಡ್ಬೇಕಾಗುತ್ತೆ RCB. ಲೆಫ್ಟ್ ಆಫ್ ಸ್ಪಿನ್ನರ್ ಕೂಡ ಅವನು, ಲೆಫ್ಟ್ ಹ್ಯಾಂಡ್ ಬ್ಯಾಟು,
ಟಾಪ್ 6 ಅಲ್ಲಿ ಎಲ್ ಬೇಕಂದ್ರೆ ಆಡ್ತಾನೆ. ಕೃಣಾಲ್ ಪಾಂಡ್ಯನು ಫಿನಿಶರ್ ಆಗಲ್ಲ ಗುರು. ನಾನು ಹೇಳ್ತಿರೋದು ದಿನೇಶ್ ಕಾರ್ತಿಕ್ ರೋಲ್ ಯಾರು ಆಡ್ತಾರೆ ಅನ್ನೋದು ಇರೋದು. ಸೊ ಕೆ ಎಲ್ ರಾಹುಲ್ ಆಗಲ್ವಾ ದಿನೇಶ್ ಕಾರ್ತಿಕ್ ರೋಲ್? ಚಾನ್ಸ್ ಇಲ್ಲ. 10 ಬಾಲ್ 30 ರನ್ ನೋಡಿಯಪ್ಪ, ನೀನು ನಂಬರ್ 6 ಆಡ್ಸದೆ ಅದಕ್ಕೆ ಅವನ್ಗೆ. ನಾನು T20 ನಂಬರ್ 6 ಆಡಿಸ್ತಾ ಇದ್ದೀನಿ ಅಂದ್ರೆ ಇಶಾನ್ ಕಿಶನ್ ತಗೊಂಡು ಕೆ ಎಲ್ ರಾಹುಲ್ ತಗೊಂಡು KL ರಾಹುಲ್ ನೀ ನಂಬರ್ 6 ಆಡಿ ಫಿನಿಶ್ ಮಾಡಪ್ಪ ಗೇಮ್ಸ್ ಅಂದ್ರೆ ಇಲ್ಲ. ನೀನ್ ಇವಾಗ ವಿಲ್ ಜಾಕ್ಸ್ ಆಡ್ತಾ ಇಲ್ಲ ಅಂದ್ರೆ ಯು ಆರ್ ಟಾಕಿಂಗ್ ಅಬೌಟ್ KL ರಾಹುಲ್ ಬ್ಯಾಟಿಂಗ್ at 3. ವೈ ವುಡ್ ಯು ವಾಂಟ್ ಹಿಮ್ ಟು ಬ್ಯಾಟ್ at 6? ನೀನ್ ವಿಲ್ ಜಾಕ್ಸ್ ಆಡ್ತಾ ಇಲ್ಲ ಅಂದ್ರೆ ಯು ಆರ್ ಬ್ಯಾಟಿಂಗ್ KL ರಾಹುಲ್ at 3 and Patidar 4, 5 ಮ್ಯಾಕ್ಸ್ವೆಲ್. ಸೊ ನಿನ್ಗೆ KL ರಾಹುಲ್ ದಿನೇಶ್ ಕಾರ್ತಿಕ್ ರೋಲ್ ಫಿಲ್ ಮಾಡಕ್ಕಾಗಲ್ಲ. ನನಗೆ ಏನು ಅಂತಂದ್ರೆ ಅಕಸ್ಮಾತ್ ಅವ್ರು ವಿಲ್ ಜಾಕ್ಸ್ ಮಾತ್ರ ಹೋಗ್ಲಿಲ್ಲ, ಮ್ಯಾಕ್ಸ್ವೆಲ್ ಮಾತ್ರ ಉಳಿಸ್ಕೊತಾರೆ ಅಂದ್ರೆ ಎಕ್ಸ್ಕ್ಯೂಸ್ ಮಿ, ಒನ್ ಮೋರ್ ಆಪ್ಷನ್ ಫಾರ್ ಮೀ ಇಸ್ ಜಾಶ್ ಇಂಗ್ಲಿಸ್. Josh Inglis could be that finisher what RCB is looking for. But again now we are talking about ಮತ್ತೆ ನಾವು ಫಾರಿನ್ ಹೆವಿ ನೋಡ್ತಾ ಇದೀವಿ ಅಂತ ಆಗ್ತಾ ಇದೆ. ಆಬ್ವಿಯಸ್ಲಿ ಅಭಿನವ್ ಮನೋಹರ್ ಮತ್ತೆ ಮನೋಜ್ ಬಾಂಡ್ಗೆ ಒಳ್ಳೆ ಆಪ್ಷನ್. ಅವ್ರು ಬಿಟ್ರೆ ಇನ್ ಯಾರಿದ್ದಾರೆ ಅಂತ ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಫಿಗರ್ ಔಟ್. ಬಿಟ್ರೆ ಅನ್ನೋದು ಬೇಡ, ಇವರು ಇನ್ವೆಸ್ಟ್ ಮಾಡಿ ಹೇಳ್ಬೇಕು. ಹೆಂಗೆ DK ಹೇಳಿದ್ರು ಕರ್ಕೊಂಬಂದು, ನೋಡ್ಗುರು ನಿನ್ನ ಆಟನೇ ಇದು, ನಿನಗೆ ಫುಲ್ ಫ್ರೀಡಮ್ ಇದೆ, ಯು ಜಸ್ಟ್ ಹ್ಯಾವ್ ಟು ಫಿನಿಶ್ ಗೇಮ್ಸ್ ಐದರ್ ಡ್ಯೂರಿಂಗ್ ಚೇಸಿಂಗ್ ಆರ್ ಬ್ಯಾಟಿಂಗ್ ಫಸ್ಟ್, ನಿನ್ನ ರೋಲ್ ಇದು ಅಂತ ಹೇಳ್ಬಿಟ್ರೆ ಯಾಕೆ ಮತ್ತೆ ಆರ್ ಅನ್ನೋದು ಬೇಡವೇ ಬೇಡ. ಅಂಡ್ ಅವಾಗ ಅವರು ಕ್ಲಿಯರ್ ಕಟ್ ಪ್ಲಾನ್ಸ್ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಬೌಲರ್ಸ್ ಮೇಲೆ ಫೋಕಸ್ ಮಾಡ್ಬೋದು, ಯಾಕೆಂದ್ರೆ ಯು ಹ್ಯಾವ್ ಸಾರ್ಟೆಡ್ ಯುವರ್ ಲಿಸ್ಟ್. ನಿನ್ RTM ಇರ್ಲಿ ಬಿಡ್ಲಿ, ಐ ಥಿಂಕ್ ಅವಾಗ ಬಹಳ ಸೆಟ್ ಇದಿರುತ್ತೆ. ಟಾಪ್ ಆರ್ಡರ್ ಅಂಡ್ ಮಿಡ್ಲ್ ಆರ್ಡರ್ ಇರುತ್ತೆ. ಚರಿತ್ ಅಸಲಂಕಾ ತಗೊಳಕ್ಕಾಗಲ್ವಾ ಲೆಫ್ಟ್ ಹ್ಯಾಂಡ್ ಬ್ಯಾಟ್ ಫಿನಿಶರ್ ರೋಲ್ಗೆ? ಶ್ರೀಲಂಕಾ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತಿದ್ದಾರೆ. ತಗೋಬಹುದು, ಚರಿತ್ ಅಸಲಂಕಾ ತಗೋಬಹುದು, ದುನಿತ್ ವೆಲ್ಲಲೆಗೆ ಟ್ರೈ ಮಾಡ್ಬೋದು. ನನಗೆ ಆಕ್ಚುಲಿ ಒಬ್ಬ ನೀವು ಫಾಸ್ಟ್ ಬೌಲರ್ ಅನ್ಕೊಂಡ್ರೆ ಅವ್ನು ಯಾರೋ ಅವ್ನು ಸ್ಲಿಂಗ ಇದಾನಲ್ಲಪ್ಪ, ಅವ್ನಿಗೆ ನ್ಯೂ ಬಾಲ್ ಬೌಲಿಂಗ್ ಮಾಡ್ತಾನಲ್ಲ ಶ್ರೀಲಂಕಾಗೆ, ಪತಿರಾನ ಅಲ್ಲ ಇನ್ನೊಬ್ಬ, ಮೊನ್ನೆನೋ ಫಸ್ಟ್ ಬಾಲ್ ವಿಕೆಟ್ ಎತ್ತನಲ್ಲ, ತುಷಾರನೋ ಏನೋ, ಅವನು ಒಳ್ಳೆ ಆಪ್ಷನ್ ಇದಾನೆ. ಯಾಕಂದ್ರೆ ಇಲ್ಲಿ ರೆಗ್ಯುಲರ್ ನಿಂಗೆ ಅವ್ರು ಅಲ್ಲ, ಅಲ್ಲಿಗೆ ಬರೋಣ ನೆಕ್ಸ್ಟ್ ಅಲ್ಲಿಗೆ. ಇಲ್ಲದ್ರೆ ಇವ್ರು ಜಾಶ್ ಹೇಸಲ್ವುಡ್ನು ಮತ್ತೆ ತಗೊಳ್ಳೋ ಆಪ್ಷನ್ ಇದೆ. ಕರೆಕ್ಟ್. ಸೊ ಅಗೇನ್ ದುಡ್ಡಿರೋದ್ರಿಂದ ಯಾರು ಬೇಕಾದ್ರೆ ತಗೋಬಹುದು ಗುರು. ಆಕಾಶ್ದೀಪ್ ಆಲ್ಸೋ ಪೊಟೆನ್ಶಿಯಲ್ ಇದೆ ಅವನು RTM ಮಾಡ್ಕೊಳಕ್ಕೆ. RTM ಇಲ್ದೇನು ಸಿಗ್ಬೋದು ಅವನು. ಒಂದೇ ನಿಮಿಷ ವಿಡಿಯೋ ಪಾಸ್ ಮಾಡ್ತೀನಿ. ಸೊ ಇವಾಗ ಇನ್ನೇನಪ್ಪ ಉಳಿದಿರೋದು ಸ್ಪಿನ್ನಿಂಗ್ ಸ್ಲಾಟ್. ಹೌದು. ಸೊ ತಗೊಳ್ಳಿ ಲಕ್ಕಿ ಚಾಮ್ನ ತಗೊಳ್ಳಿ, ಕರಣ್ ಶರ್ಮನ. ಇನ್ನೇನು ಕರಣ್ ಶರ್ಮಾ ಏನಕ್ಕೆ ಈಸಿ ಇದಾನಲ್ಲ, ನಮ್ ಈಸಿ ಬ್ಯಾಕ್ ಟು ದಿ ಡೆನ್. ಅಂಡ್ ರವಿಚಂದ್ರನ್ ಅಶ್ವಿನ್ ಇವ್ರಿಬ್ರು ಕೈ ಹಾಕಿದ್ರೆ ಒಳ್ಳೆ ಮಜಾ ಇರುತ್ತೆ ಆಕ್ಷನ್ಗೆನೆ. ಹೌದು, ಚಹಲ್ಗಂತೂ 100% ಡೌಟೇ ಇಲ್ಲ ಗುರು, ಬಿಡ್ ಮಾಡೇ ಮಾಡ್ತಾರೆ. ಐ ಥಿಂಕ್ ಚಹಲ್ ಇಸ್ ಕಮಿಂಗ್ ಹೋಮ್. ಐ ಆಮ್ ಪ್ರಿಡಿಕ್ಟಿಂಗ್. ಅಂಡ್ ರೈಟ್ ಟೈಮ್ ಚಹಲ್ಗೂನು ರೈಟ್ ಟೈಮ್. ಅವನು ಪಾಪ ಅಷ್ಟೆಲ್ಲ ಬೆಸ್ಟ್ T20 ಬೌಲರ್ ಆಗಿ ಇಂಡಿಯಾಗೆ he has I think lot more to show to the world ಇದುವರೆಗೂ ತೋರಿಸಿರೋದಕ್ಕಿಂತಲೂ. ಅಂಡ್ nobody knows RCB's dimension, ಚಿನ್ನಸ್ವಾಮಿ's dimensions like ಯೂಸ್ ಮಾಡಕ್ಕೆ. ಸೊ ಡೆಫಿನೆಟ್ ಆಗಿ ಬರಬೇಕು. ಜೊತೆಗೆ ಇನ್ನೊಂದು ಹೇಳಿ ಅದೇ ನನ್ನ ಪಿಕ್ ಸ್ಪಿನ್ನರ್ಸ್ ಅಲ್ಲಿ ಚಹಲ್ ಅಂಡ್ ವಾಷಿಂಗ್ಟನ್ ಸುಂದರ್. ವಾಷಿ ಕಮಿಂಗ್ ಬ್ಯಾಕ್ ಅಗೇನ್. ಎಸ್, ಐ ಥಿಂಕ್ ನಿನ್ಗೆ ಚಹಲ್ ಬ್ಯಾಟಿಂಗ್ ಆಡದೇ ಇರೋದು ವಾಷಿ ಅದನ್ನ ಫಿಲ್ಲು ಮಾಡ್ತಾನೆ. ಐ ಥಿಂಕ್ ನ್ಯೂ ಬಾಲ್ ಅಲ್ಲಿ ಕೂಡ ಬೌಲಿಂಗ್ ಮಾಡ್ಕೊಡ್ತಾನೆ ನಿಮ್ಗೆ. ಸೊ ದೀಸ್ ಆರ್ ದ ಟೂ ಸ್ಪಿನ್ನರ್ಸ್ ದಟ್ ಐ ಆಮ್ ಲುಕಿಂಗ್ ಅಟ್. ಅಂಡ್ ಮತ್ತೆ ಒನ್ ಡೌನ್ ಓಪನಿಂಗ್ ಏನ್ ಬೇಕಾದ್ರೆ ಮಾಡ್ತಾನೆ. ಪ್ಲಸ್ ಇನ್ನೊಂದೇನು ಅಂದ್ರೆ ಕ್ವಾಲಿಟಿ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇನ್ನೂ ಸಿಕ್ಕಿಲ್ಲ RCBಗೆ. ಇಷ್ಟು 18 ಸೀಸನ್ ಆಗಿದೆ, ಒಳ್ಳೆ ಲೆಫ್ಟ್ ಆರ್ಮ್ ಸ್ಪಿನ್ ಹಾಕಿ ತಿರುಗಿಸಿರಿ ವಿಕೆಟ್ ತೆಗ್ದಿರೋ ಇದೇ ಬಂದಿಲ್ಲ. ಸೊ ಮೇ ಬಿ ಮಿಚೆಲ್ ಸ್ಯಾಂಟ್ನರ್ಗೆ ಟ್ರೈ ಮಾಡಬಹುದಾ? ಆರ್ ಇಫ್ CSK don't use their RTM against ರಚಿನ್ ರವೀಂದ್ರನ್ ಬೌಲರ್ ಆಗಿ ಯೂಸ್ ಮಾಡೋದು ಕಷ್ಟ ಇದೆಯಪ್ಪ T20ಲಿ, ಅದು ಚಿನ್ನಸ್ವಾಮಿಲಿ. ಅವನು ಈಸ್ ನಾಟ್ ದಟ್ ಎಫೆಕ್ಟಿವ್ ಎ ಬೌಲರ್. ಐ ಥಿಂಕ್ ಸ್ವಪ್ನಿಲ್ ಸಿಂಗ್ ಕ್ಯಾನ್ ಡೂ ಅ ಬೆಟರ್ ಜಾಬ್ ದ್ಯಾನ್ ರಚಿನ್ ರವೀಂದ್ರ ಇನ್ ಬೌಲಿಂಗ್ ಡಿಪಾರ್ಟ್ಮೆಂಟ್. ಸೊ ತಗೊಳಂಗಿದ್ರೆ ಸ್ವಪ್ನಿಲ್ ಸಿಂಗ್ನೇ ವಾಪಸ್ ತಗೋಬಹುದು. ನನ್ಗೆ ಚಹಲ್ಗೆ ಫೈಟ್ ಮಾಡಕ್ಕೆ ಆಪ್ಷನ್ ಇರೋದು ಅಂತ ಅನ್ಸ್ತಾ ಇರೋದು ಒಂದೇ ಟೀಮು KKR. ಬಿಕಾಸ್ ಅವ್ರಿಗೆ ದೇ ಆರ್ ಆಲ್ವೇಸ್ ಒಂಥರ ಸ್ಪಿನ್ ಹೆವಿ ಯೋಚನೆ ಮಾಡ್ತಾರೆ ಅವರು. ಬಟ್ ಅವ್ರು ಸುಯಾ ಶರ್ಮಾನು ಬಿಟ್ಟಿದ್ದಾರೆ. ಸೊ ಅವ್ರು ಫಸ್ಟ್
ಹಾ ಥಿಂಕ್ ಟ್ಯಾಂಕೆ ಚೇಂಜ್ ಆಗೋಗಿದೆ ಇವಾಗ KKRದು. ಸೊ ಅವ್ರ ಮೇಲೆ ಸೇಮ್ ಇದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಹಾಕೊಳಕ್ ಆಗಲ್ಲ ಅನ್ಸುತ್ತೆ. ಯಾ ಬಟ್ ಸೊ ಅದೇ ಇವ್ರುಗಳಿಲ್ಲ ಅಂದ್ರೆ ನೀನ್ ವಾಪಸ್ಸು ತನುಷ್ ಕೋಟಿಯನ್ನು, ಮಾನವ್ ಸುತಾರು, ಶಾಮ್ಸ್ ಮುಲಾನಿ, ಇಲ್ಲಾಂದ್ರೆ ನಮ್ ಲೋಕಲ್ ಇದ್ರಲ್ಲಿ ಹೋಗ್ಬೇಕು ಅಂತಂದ್ರೆ ನಿನ್ಗೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಯಾರು, ಶುಭಾಂಗ್ ಹೆಗ್ಡೆನೋ, ಜೇಸುಚಿತ್ತೋ, ಇವ್ರುಗಳಿಗೆ ಯಾರಿಗಾನೋ ಹೋಗ್ಬೇಕಾಗತ್ತೆ ಅವ್ರಷ್ಟೇ. ಈಗ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಿರೋದು ಹಾರ್ದಿಕ್ ರಾಜ್ ಅಂತ. ಹಾರ್ದಿಕ್ ಆಕ್ಷನ್ ರಾಜ್ ರಿಜಿಸ್ಟರ್ also, ಆಗಿಯಾನ ಇಲ್ವಾ ಗೊತ್ತಿಲ್ಲ, ಮೇ definitely. ಬಿ ಆಗಿರ್ತಾನೆ. ಹಾರ್ದಿಕ್ ರಾಜ್ ಅಗೇನ್ ಒಳ್ಳೆ ಬ್ಯಾಟು ಕೂಡ, ಪ್ರಾಸ್ಪೆಕ್ಟ್ ಚೆನ್ನಾಗಿದೆ, ಲೆಫ್ಟ್ ಹ್ಯಾಂಡ್ ಬ್ಯಾಟು, ಲೆಫ್ಟ್ ಆರ್ಮ್ ಸ್ಪಿನ್ನರ್. ಸೊ ಮೇ ಬಿ. ಬಟ್ ನಾನು ಏನ್ ಗೊತ್ತಾ ಹೇಳೋದು, ನಮ್ ಸ್ಕೌಟ್ ಇರೋದು ಮಾಲನ್ ರಂಗರಾಜನ್ ಗುರು, ಅವನ ಚೇಂಜ್ ಆಗಿಲ್ಲ. ಚೆನ್ನೈಗೆ ಹೋಗ್ಬೇಕು. So, ಚೆನ್ನೈಗೆ ಹೋಗ್ಬೇಕು. ಅವ್ನು ಯಾಕೋ ಸಾಯಿ ಕಿಶೋರ್ ಅಂತ ತಗೊಂಡ್ಬರ್ತಾನೆ ಅಂತ ಅನ್ಸುತ್ತೆ, ತಂದ್ರು ಆಪ್ಷನ್. ಅಲ್ಲ, ಮನೋರನ್ ರಂಗರಾಜನ್ ಜೊತೆ DK ಕೂಡ ಇದಾನೆ. ಇದಾನೆ, ಕರೆಕ್ಟ್, ಮೆಂಟರ್ ಆಗಿ. ಇಬ್ರು ಚೆನ್ನೈ ಅವರೇ, ಅಗೇನ್ ಹಾ, ಇಬ್ರು ಚೆನ್ನೈ exactly. ಅವರು. ಸೊ ಏನೇ ನೀನು ಪಿಕ್ ಮಾಡಿದ್ರು ಚೆನ್ನೈಯಿಂದ ಪಿಕ್ ಮಾಡು, ಇಲ್ಲಿ ಕರ್ನಾಟಕದ ಹೇಳ್ಬೇಡ. ಚೆನ್ನೈಲಿ ಒಬ್ಬ ಮುರುಗನ್ ಅಶ್ವಿನ್ ಅಂತ ಇದ್ದಾನೆ, ಒಳ್ಳೆ ಲೆಗ್ ಸ್ಪಿನ್ನರ್, ಬಟ್ ಅವನು ವೆರಿ RCB ಅಂಡರ್ ಗಾಡಿನೇ. ಯುಟಿಲೈಸ್ಡ್. ಅವನು RCB ಗಾಡಿ. ವೆರಿ ಅಂಡರ್ ಯುಟಿಲೈಸ್ಡ್. ಮೇ ಬಿ ಈ ವರ್ಷ ಜೊತೆಗೆ ಚೆನ್ನೈಯಿಂದ ಇನ್ನೊಂದು ಕರ್ಕೊಂಡ್ ಬರ್ಬೇಕು ಅಂದ್ರೆ ಸಾಯಿ ಕಿಶೋರ್ನ ಹೇಳ್ಕೊತಾರ ಗುರು ಇವರು, ನನ್ಗೆ ಗೊತ್ತಿರೋಂಗೆ. ಅವನು ಸ್ಟೇಟ್ಮೆಂಟ್ಸ್ ಬೇರೆ ಕೊಡ್ತಿದ್ದಾನೆ, ಐ ಆಮ್ ಆಲ್ರೆಡಿ ಕೇಪಬಲ್ ಆಫ್ ಪ್ಲೇಯಿಂಗ್ ರೆಪ್ರೆಸೆಂಟಿಂಗ್ ದ ನೇಷನ್, ಸ್ಟಿಲ್ ಐ ಆಮ್ ಬೀಯಿಂಗ್ ಸೈಡ್ ಲೈನ್ಡ್ ಅಂತ. ಮೇ ಬಿ ದಿಸ್ ಇಸ್ ದ ಪ್ಲಾಟ್ಫಾರ್ಮ್ ದಟ್ ಹಿ ನೀಡೆಡ್ ತಗೊಂಡು ಮಾಡ್ಬೋದು. ಜೊತೆಗೆ ಇನ್ನೊಂದೇನ್ ಟಾಕ್ಸ್ ಬರ್ತಿರೋದು ಅಂದ್ರೆ, ಮೋ ಬಾಬಾಟ್ ಇಸ್ ವೆರಿ ಕ್ಲೋಸ್ ವಿತ್ ಜಾಸ್ ಬಟ್ಲರ್. ಅವನು ಇಂಗ್ಲೆಂಡ್ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದಾನೆ, ಮಾಡಿದ್ದ. ಸೊ ಜಾಸ್ ಬಟ್ಲರ್ ಚಾನ್ಸಸ್ ಇದೆ RCB ಬಂದು ಲೀಡ್ ಮಾಡೋ ಸೈಡು ಅಂತ ಇದೆ ಟಾಕ್ಸ್. ಸೊ ಜಾಸ್ ಬಟ್ಲರ್ ಥಿಂಕಿಂಗ್ ಪ್ರೊಸೆಸ್ ಏನಿದೆ, ಅವ್ನ್ಗೆ ಯಾವ ಟೀಮ್ ಕಾಂಬಿನೇಷನ್ ಬೇಕು ಅದನ್ನು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಅವನು ಇವಾಗ ಇಲ್ಲ ನಂಗೆ ಆದಿಲ್ ರಶೀದ್ ಬೇಕಪ್ಪ ಲೆಗ್ ಸ್ಪಿನ್ನರ್, ಗನ್ ಲೆಗ್ ಸ್ಪಿನ್ನರ್, ನಂಗೆ ಇಂಗ್ಲೆಂಡ್ಗೆಲ್ಲ ಚೆನ್ನಾಗಿ ಕೊಟ್ಟಿದ್ದೇನೆ ಅಂದ್ರೆ ಆದಿಲ್ ರಶೀದ್ಗೂ ಹೋಗೋ ಚಾನ್ಸಸ್ ಇದೆ. ಪ್ರಾಬಬ್ಲಿ ಆದಿಲ್ ರಶೀದ್ ಹೋಗ್ಬೋದು, ಗಸ್ ಅಟ್ಕಿನ್ಸನ್ ತಗೊಬಹುದು, ಮಾರ್ಕ್ ವುಡ್ ಹೋಗ್ಬೋದು ಅವನು. ಸೊ ಜೊತೆ ಅಗೇನ್ ಅವ್ರು ಯಾರು ಕ್ಯಾಪ್ಟನ್ ಅಂತ ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇಡೀ ಇದೇ ಚೇಂಜ್ ಆಗುತ್ತೆ, ಡೈನಾಮಿಕ್ಸೇ ಚೇಂಜ್ ಆಗುತ್ತೆ. ಈಗ ನಾವು ಬರೀ ಓಪನಿಂಗು ನಂಬರ್ 2 ಇಸ್ ಫಿಕ್ಸ್ಡ್, ನಂಬರ್ 1 ನಂಬರ್ 3 ಬೇಕು. ಸೊ ಅದ್ರಲ್ಲಿ ನಮ್ಗೆ RCB ಯಾವಾಗ್ಲೂ ಪ್ರಾಬ್ಲಮ್ ಆಗಿರೋದು ಲೋಕಲ್ ಟ್ಯಾಲೆಂಟ್. ನಮ್ಗೆ ಇಂಡಿಯನ್ ಟ್ಯಾಲೆಂಟ್ ಯಾವಾಗ ಪರ್ಫಾರ್ಮ್ ಮಾಡಿದೆ, ವಿ ಹ್ಯಾವ್ ವನ್ ಗೇಮ್ಸ್. ರಜತ್ ಪಾಟೀದಾರ್ ಆಗಿರ್ಬೋದು, ಸ್ಪಿನ್ಗೆ ತುಂಬಾ ಒಳ್ಳೆ ಪ್ಲೇಯರು, ವಿಲ್ ಜಾಕ್ಸ್ ಬಂದು 1-2-3 ಮ್ಯಾಚ್ ಗೆಲ್ಸಿದ್ದಾರೆ. ಅದ್ ಬಿಟ್ರೆ ವೈಶಾಖ್ ವಿಜಯ್ ಕುಮಾರ್ ಇದಾನೆ, ಯಶ್ ದಯಾಲ್ ಇದಾನೆ, ಬಿಟ್ರೆ ನಮ್ಗೆ ಲೋಕಲ್ ಟ್ಯಾಲೆಂಟ್ ಅನ್ನೋದೇ ಬಂದಿಲ್ಲ. ಸೊ ಈ ವರ್ಷ ಏನಾದ್ರೂ ನಮ್ಗೆ ಡೈನಾಮಿಕ್ಸ್ ಚೇಂಜ್ ಆಗುತ್ತಾ, ಲೋಕಲ್ ಟ್ಯಾಲೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅದರ್ 4 ಓವರ್ಸೀಸ್ ಪ್ಲೇಯರ್ಸ್ ಅಪಾರ್ಟ್ ಫ್ರಮ್ ವಿರಾಟ್ ಕೊಹ್ಲಿ ಸಪೋರ್ಟಿಂಗ್ ರೋಲ್ ಆಗಿ ಪ್ಲೇ ಮಾಡ್ಕೊಂಡು ತಗೊಂಡೋಗ್ತಾರ RCB? ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಲಾಸ್ಟ್ ಫ್ಯೂ ಇಯರ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಅನುಜ್ ರಾವತ್ಗೆ ಸುಮಾರು ಡೀಸೆಂಟ್ ಚಾನ್ಸಸ್ ಸಿಕ್ತು. ಮೈಪಾಲ್ ಪಡಿಕಲ್ಲು ಅಷ್ಟೇ, ಆಕ್ಚುಲಿ ವರ್ಲ್ಡ್ ಅನೌನ್ಸ್ ಆಗಿದೆ RCB ಇಂದ, ಅಂಡ್ ಹಿ ಸ್ಕೋರ್ಡ್ ಅ ಫೇಲ್ ಟು ಸೆಂಚುರಿ. ರಿಟೈನ್, ಅದೇ ಪ್ರಾಬ್ಲಮ್. ರಿಟೈನ್ ಅಲ್ಲಲ್ಲ, ಫೇಲ್ ಟು ರಿಟೈನ್ ಬೇರೆ. ಏನು ಸಿ ಆಸ್ಪಿರೇಷನ್ಸ್ ಯಾರ್ಯಾರಿಗೆ ಹೆಂಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಅನುಜ್ ರಾವತ್ ಅಂತೂ ಆಯ್ತು, ಎಕ್ಸ್ಟೆಂಡೆಡ್ ರನ್ ಆಲ್ಮೋಸ್ಟ್ 5 years ಆಯ್ತು ಅನ್ಸುತ್ತೆ, 4-5 years ಆಯ್ತು ಅನುಜ್ ರಾವತ್ಗೆ. ಸುಯಶ್ ಪ್ರಭು ದೇಸಾಯಿ ಓಕೆ, ಆನ್ ಅಂಡ್ ಆಫ್ ಚಾನ್ಸಸ್ ವಿತಿನ್ 11, ಬಟ್ ಆಲ್ವೇಸ್ 11 ಕಾಂಬಿನೇಷನ್ ಅಲ್ಲಿ ಸುಯಶ್ ಪೊಸಿಷನ್ ಅಂತದ್ದು. ಇವಾಗ DK ಎಲ್ಲ ಇದ್ದಾಗ ಗೊತ್ತಿಲ್ಲ ಹೇಗೆ ಅವನ್ನ ಟೀಮ್ ತರೋದು ಅನ್ನೋದು. ಸೊ ಮೈಪಾಲ್ ರೋಮ್ರೋರ್ ಆಕ್ಚುಲಿ ಒಳ್ಳೊಳ್ಳೆ ಚಾನ್ಸ್ ಸಿಕ್ಕಿತ್ತು ಅವನ್ಗೆ, ಇಲ್ಲ ಅಂತಿಲ್ಲ. ಪೊಟೆನ್ಷಿಯಲ್ ಅಷ್ಟು ಪ್ರೂವ್ ಆಗ್ಲಿಲ್ಲ. ಸೊ ಇಲ್ವೇ ಇಲ್ಲ ಅಂತಲ್ಲ, ಅದು ಎರಡೂನು RCB ಟೀಮ್ ಫಾರ್ಚೂನ್ಸ್ ಅವತ್ತಿನ ದಿನ ಪ್ಲಸ್ ಪ್ಲೇಯರ್ ಫಾರ್ಚೂನ್ಸ್ ಅವತ್ತಿನ ದಿನ, ಅವ್ರು ಔಟ್ ಆಗಿದ್ದ ರೀತಿಗಳು ಅವೆಲ್ಲಾನು ಮ್ಯಾಟರ್ ಆಗಿದೆ ತುಂಬಾ. ಆ ನರೇಟಿವ್ ಐ ಥಿಂಕ್ RCB ಟು ಅ ಸರ್ಟನ್ ಎಕ್ಸ್ಟೆಂಟ್ ಅಡ್ರೆಸ್ ಮಾಡಿದ್ದಾರೆ, ಅಟ್ಲೀಸ್ಟ್ ಸಿನ್ಸ್ ಲಾಸ್ಟ್ 2 ಆಕ್ಷನ್ಸ್. ನಾವು ಲೋಕಲ್ ಟ್ಯಾಲೆಂಟ್ನ ಇದೇ ಮಾಡಲ್ಲ, ಇಂಪಾರ್ಟೆನ್ಸ್ ಕೊಡಲ್ಲ ಅಂತ. ಸಿನ್ಸ್ AB ಮತ್ತೆ ಗೈಲ್ ಹೋದ್ಮೇಲೆ ಆ ತರ ಬಂದಿದ್ದಾರೆ, ಬಟ್ ನಿನಗೆ ಸುಮಾರು ಜನ ಬಂದ್ರಪ್ಪ, ಅದೊಂದೇ ಇಲ್ಲ. ಇವನ್ ಇನ್ಫ್ಯಾಕ್ಟ್ ಆಕಾಶ್ ದೀಪ್ ಅಂಡ್ ವೈಶಾಖ್ ವಿಜಯ್ ಕುಮಾರ್ ಆಲ್ಸೋ RCB ಇಂದಾನೇ ಇದಾಗಿದ್ದು. ಅದಲ್ಲದೆ ಸ್ವಪ್ನಿಲ್ ಸಿಂಗ್ನು RCB ಇಂದ ಇದಾಗಿದ್ದು. ಅವು ಸೌರವ್ ಚೌಹಾನ್ ಮೇಲೂ ಏನೋ ಫುಲ್ ಹೋಪ್ಸ್ ತೋರ್ಸಿದ್ರು. ಸೊ ಅದ್ಯಾ ಲೈಕ್ ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ ಅವರು ಲೋಕಲ್ ಟ್ಯಾಲೆಂಟು, ಬೇರೆ ಫಾರಿನ್ ಪ್ಲೇಯರ್ಸ್ ಇಂಪ್ಯಾಕ್ಟ್ ಮಾಡಿದಿರಷ್ಟು. ಬಟ್ ಲೋಕಲ್ ಟ್ಯಾಲೆಂಟ್ ಮೇಲೆ ನಾವು ಕಣ್ಣೆ ಹಾಕಿಲ್ವಾ, ದಟ್ ಇಸ್ ನಾಟ್ ಟ್ರೂ. ಮಾಡಿದ್ದಾರೆ, ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ ಅವರಷ್ಟೇ. ಇಂಪ್ಯಾಕ್ಟ್ ಮಾಡಿದ್ರೆ ರಜತ್ ಪಟಿದಾರ್ ಮೇನ್ ಮಾಡಿದ, ಅವನನ್ನು ಉಳಿಸ್ಕೊಂಡಿದ್ದಾರೆ. ಗ್ಲೆನ್ ಫಿಲಿಪ್ಸ್ ಅಡಿಷನ್ ಹೆಂಗಿರುತ್ತೆ, ಅವನು ತುಂಬಾ ಚೆನ್ನಾಗಿ ಕೂಡ ಮಾಡಿಯಾನೆ ಇಂಡಿಯನ್ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ. ಒಳ್ಳೆ ಫೀಲ್ಡರು, ಗನ್ ಫೀಲ್ಡರು, ಆಫ್ ಸ್ಪಿನ್ ಹಾಕೊಡ್ತಾನೆ, ಸಿಮಿಲರ್ ಟು ವಾಟ್
ಗ್ಲೆನ್ ಮ್ಯಾಕ್ಸ್ವೆಲ್ ಅಂಡ್ ವಿಲ್ ಜಾಕ್ಸ್ ಬ್ರಿಂಗ್ ಟು ದ ಟೇಬಲ್. ಅಲ್ಲ, ಗ್ಲೆನ್ ಫಿಲಿಪ್ಸ್ ಅಷ್ಟೇ ಆ ಫಿನಿಷರ್ ರೋಲ್ ಬರ್ಬೋದು. ಲೈಕ್ ಇಫ್ ವಿ ಆರ್ ಟೇಕಿಂಗ್ ಡೇವಿಡ್ ವಾರ್ನರ್ ಆಸ್ ಅನ್ ಓಪನರ್ ಅಂಡ್ ಇಸ್ ಕ್ಯಾಪ್ಟನ್, ಅವಾಗ ನಿನ್ಗೆ ಫಿನಿಷರ್ ಬೇಕು ಅಂದ್ರೆ ಗ್ಲೆನ್ ಫಿಲಿಪ್ಸ್ ನೋಡ್ತಾರೆ ಹೊತ್ತು ಇಲ್ಲೇ ಕಷ್ಟ. ಅದು ಅಗೇನ್ ಯಾರ್ಯಾರು ಎಲ್ಲೆಲ್ಲಿ ಹೆಂಗ್ ರಿಟರ್ನ್ ಮಾಡ್ತಾರೆ. ಇವಾಗ ಇಲ್ಲಿ ಐ ವುಡ್ ಹ್ಯಾವ್ ವಾಂಟೆಡ್ ಸಮ್ಮನ್ ಲೈಕ್ ಎ ಮಾರ್ಕಸ್ ಸ್ಟೋಯ್ನಿಸ್ ಆಸ್ ಅ ಫಿನಿಷರ್, ಬಟ್ ಲಕ್ನೋ ದೇರ್ ಆರ್ ಹೈ ಚಾನ್ಸಸ್ ದಟ್ ದೇ ಕುಡ್ ಯೂಸ್ ಅನ್ RTM. ಅಲ್ಲ ಅಂದ್ರೆ ಒನ್ ಆಫ್ ದ ಕೀ ಥಿಂಗ್ಸ್ ಇಲ್ಲಿ ಮತ್ತೆ ಫಾರಿನ್ ಪ್ಲೇಯರ್ ನ ಕ್ಯಾಪ್ಟನ್ ಮಾಡುವಂತ ಸ್ಟ್ರಾಟಜಿ ಇತ್ತು ಇವ್ರಿಗೆ ಅಂದ್ರೆ ವಿ ವಿಲ್ ಲೂಸ್ ಒನ್ ಸ್ಪಾಟ್ ಫಾರ್ ಎವರ್ ಟೀಮಲ್ಲಿ. ಸೊ ಇದೊಂದು ಕ್ರೂಷಿಯಲ್, ಯಾಕೆಂದ್ರೆ ದಿಸ್ ಕುಡ್ ಬಿ ದ ವೆರಿ ಲಾಸ್ಟ್ ಮೆಗಾ ಆಕ್ಷನ್ ವೇರ್ ಯು ಆರ್ ರೇಟಿಂಗ್ ವಿರಾಟ್ ಕೊಹ್ಲಿ ಹೈಯೆಸ್ಟ್. ಆಯ್ತಾ? ಸೊ ನಿನ್ ಟ್ರಾನ್ಸಿಷನ್ ಇಲ್ಲಿ ಸ್ಟಾರ್ಟ್ ಆಗ್ಬೇಕು ಈಗ, ಇದು ಕ್ರೂಷಿಯಲ್ ಫೇಸು. ಅಂಡ್ ಅಲ್ಲಿ ಮತ್ತೆ ಫ್ಯಾಫ್ ತರಾನೇ ಇನ್ನೊಂದು ಫಿಗರ್ನ ತಂದ್ರೆ ಎಷ್ಟು ನಿನ್ನ ನೆಕ್ಸ್ಟ್ 10 year ಪ್ಲಾನಿಗೆ ವರ್ಕೌಟ್ ಆಗುತ್ತೆ ಟೀಮ್ ಫಾರ್ಚೂನ್ಸ್. ಇದು ಬಹಳ ಕ್ರಿಟಿಕಲ್ ಆಗುತ್ತೆ. ಸೊ ಇಂಡಿಯನ್ ಕ್ಯಾಪ್ಟನ್ ವಿಲ್ ಮೇಕ್ ಪ್ರಾಬ್ಲಿ ಮಚ್ ಬಿಗರ್ ಸೆನ್ಸ್ ಟು RCB ನೌ ದೆನ್ ಎವರ್. ಸೊ ಮೇ ಬಿ 4 ಕ್ಯಾಪ್ಟನ್ಸಿ ಸ್ಲಾಟ್ಸ್ ಇದೆ, 3 ಟೀಮ್ ಬಿಡ್ ಮಾಡ್ತಾ ಇದಾರೆ. ಒಂದು ಜಾಸ್ ಬಟ್ಲರ್, ಒಂದು ರಿಷಬ್ ಪಂಟ್, ಒಂದು KL ರಾಹುಲ್, ಒಂದು ಶ್ರೇಯಸ್ ಅಯ್ಯರ್. ಸೊ 3 teams ಹ್ಯಾವ್ ಇನಫ್ ಪರ್ಸ್ ನನಗನ್ಸದ್ ಪ್ರಕಾರ ಈ 4 ಪ್ಲೇಯರ್ ಹಿಂದೆ ಹೋಗಕ್ಕೆ. ಹೌದು. ಸೊ RCB ಫೇವರಿಂಗ್ ಬಿಕಾಸ್ ಆಫ್ ದ ಮ್ಯಾನೇಜ್ಮೆಂಟ್ ಒಂದು ಜಾಸ್ ಬಟ್ಲರ್, ಒಂದು KL ರಾಹುಲ್. ಎಸ್, ಇವ್ರಿಬ್ರಲ್ಲಿ ಒಬ್ರಂತೂ ಬರ್ತಾರೆ ಅಂತ ಒಂಥರ ಮ್ಯಾನಿಫೆಸ್ಟ್ ಗಟ್ ಫೀಲಿಂಗ್. ಹೌದು, ಗಟ್ ಫೀಲಿಂಗ್ ಇದೆ. ಇವ್ರಿಬ್ರಲ್ಲಿ ಒಬ್ರು ಗ್ಯಾರಂಟಿ RCB. ಆಯುಧ್ ಪೂಜೆಗೆ SG ಬ್ಯಾಟ್ ಇಟ್ಟಿರೋದು ಇದೆ ಸೈನ್. ಸೊ ಡೆಫಿನೆಟ್ಲಿ ಅವನು ಎಲ್ದಂಗೆ ಇನ್ನೊಬ್ಬ ಪ್ಲೇಯರ್ ನಾನು ಫಿನಿಷರ್ ಆಗಿ ನೋಡ್ತಾ ಇರೋದು ಟಿಮ್ ಡೇವಿಡ್. ಅವನನ್ನ ಅವ್ರು RTM ಮಾಡ್ಕೊಳಕ್ ಆಗಲ್ಲ ಮುಂಬೈ. ಸೊ ಡೆಫಿನೆಟ್ಲಿ ಯಾವ್ದಾನ ಇದಕ್ಕೆ ಹೋಗ್ತಾನೆ. ಟಿಮ್ ಡೇವಿಡ್ ಕುಡ್ ಆಲ್ಸೋ ಬಿ ದಟ್ ಫಿನಿಷರ್ ದಟ್ RCB. ನಿನ್ ಕ್ಯಾಪ್ಟನ್ ಏನಾದ್ರು ಇಂಡಿಯನ್ ಪ್ಲೇಯರ್ ನ ತಗೊಂಡ್ರೆ ಇದೆಲ್ಲ ಪಾಸಿಬಿಲಿಟೀಸ್ ಆರಾಮಾಗಿ ಮಾಡ್ಕೊ. ಎಕ್ಸಾಕ್ಟ್ಲಿ. ಹೌದು. ಸೊ ಮೀಡಿಯಂ ಪೇಸ್ ಅಟ್ಯಾಕ್ ಅಲ್ಲಿ ಇವಾಗ ಯಶ್ದಲ್ ಒಬ್ಬರೇ ಇರೋದು ನಮ್ಗೆ. ಅದ್ ಬಿಟ್ರೆ ವೈಶಾಖ್ ವಿಜಯ್ ಕುಮಾರ್ RTM ಮಾಡೋ ಚಾನ್ಸಸ್ ಇದೆ. 90% RTM ಆಗ್ತಾರೆ ಅಂತ ಇದೆ. ಅಥವಾ ಸಿರಾಜ್. ಸೊ ಇನ್ನ ಇಬ್ರು ಬೇಕಾಗುತ್ತೆ. ಅಟ್ಲೀಸ್ಟ್ ಇನ್ನೊಬ್ಬ ಮೀಡಿಯಂ ಪೇಸ್ ಜೊತೆಗೆ ಇಬ್ರು ಸ್ಪಿನ್ನರ್ಸ್ ಬೇಕಾಗುತ್ತೆ. ಒಂದು ಬ್ಯಾಟಿಂಗ್ ಆಲ್ರೌಂಡರ್ ಸ್ಪಿನ್ನರ್ ಆಗ್ತಾನೆ, ಇನ್ನೊಬ್ಬ ಫುಲ್ ಟೈಮ್ ಸ್ಪಿನ್ನರ್ ಆಗಿ ಬರ್ತಾನೆ. ಸೊ ಒಬ್ಬ ಓವರ್ಸೀಸ್ ಮೀಡಿಯಂ ಪೇಸರ್ ನೋಡ್ತೀನಾ ಅಥವಾ ಲೋಕಲ್ ಟ್ಯಾಲೆಂಟ್ ನೇ ತಗೊಂಡು ನಾನು ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡ್ಕೋತೀನ. ಕನ್ಸಿಡರಿಂಗ್ ಬೆಂಗಳೂರು ಇವಾಗ ಪಿಚ್ ಅಗೇನ್ ಚೇಂಜ್ ಆಗಿದೆ, ಹಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿದೆ, ವೇರ್ ರನ್ಸ್ ಆರ್ ಫ್ಲೋಯಿಂಗ್. ನಾನು AB de Villiers ಹೇಳೋ ತನಕ ತಲೆಯಲ್ಲಿ ಬಂದಿರಲಿಲ್ಲ. ಐ ಥಿಂಕ್ ಅವ್ರು ಹೇಳಿದ್ದು ರಿಟೆನ್ಷನ್ ಅಲ್ಲೂ ಈ ಹೆಸರು ಬಂದಿತ್ತು. ವೈ ನಾಟ್ ಭುವನೇಶ್ವರ್ ಕುಮಾರ. ಎಕ್ಸಾಕ್ಟ್ಲಿ. ನನಗೆ ಬಿಟ್ವೀನ್ ಭುವನೇಶ್ವರ್ ಕುಮಾರ್ और ಮೋಹಿತ್ ಶರ್ಮಾ ಇಬ್ರಲ್ಲಿ ಯಾರು ಸಿಕ್ಕಿದ್ರು ಲಾಟ್ರಿ ಅನ್ಸುತ್ತೆ. ಭುವಿ ವುಡ್ ಬಿ ವೆರಿ ಗುಡ್. ಹೌದು. ಅಗೇನ್ ಈ ಎಕ್ಸ್ಪೀರಿಯನ್ಸ್ ಇದೆ, ಪೇಸ್ ಅಟ್ಯಾಕ್ ನ ಲೀಡ್ ಮಾಡಬಹುದು. ಅವ್ರ ಜೊತೆಗೆ ಯಾರು ಆಡ್ತಾರೆ ಅವ್ರನ್ನ ಗ್ರೂಮ್ ಮಾಡ್ಕೊಂಡು ನೆಕ್ಸ್ಟ್ 3-4 yearsಗೆ ಮೆಗಾ ಆಕ್ಷನ್ ಇಲ್ಲದೆ ಇರೋದ್ರಿಂದ ಬಿಲ್ಡ್ ಮಾಡ್ಕೊಂಡು ಮೇ ಬಿ 2 ವರ್ಷ ಆಡ್ಬೋದು ಭುವನೇಶ್ವರ್ ಕುಮಾರ್, ನಾಟ್ ಮೋರ್. ಆ 2 ವರ್ಷದಲ್ಲಿ ಒಳ್ಳೆ ಟ್ಯಾಲೆಂಟ್ ನ ಬಿಲ್ಡ್ ಮಾಡ್ಕೊಂಡು ನಮ್ಮ ಬೆಂಚ್ ಸ್ಟ್ರೆಂತ್ ರೆಡಿ ಮಾಡ್ಕೊಂಡ್ರೆ ಮೇ ಬಿ ನೆಕ್ಸ್ಟ್ 2-3 years ಅಲ್ಲಿ ಒಂದು 2 ಟ್ರೋಫಿ ಆದ್ರೂ ಹೊಡಿಬಹುದು ನಾವು. ವಿದ್ವತ್ ಕಾವೇರಪ್ಪ ಪ್ರಾಮಿಸ್ ತೋರಿಸಿದ್ದಾರೆ ಪಂಜಾಬ್ ಇಂದ. ಅವರು ಕರ್ನಾಟಕ ಪ್ಲೇಯರು, ಅವರೊಂದು ಆಪ್ಷನ್ ಇದೆ. ಬಿಟ್ವೀನ್ ಆಕಾಶ್ ಮಧ್ವಾಲ್ ಅಂಡ್ ಅನ್ಶುಲ್ ಕಂಬೋಜ್ ಅವ್ರು ಒಬ್ರನ್ನ ತಗೊಂಡ್ರು ಇನ್ನೊಬ್ರನ್ನ ಹಾಕೊಡೋ ಆಪ್ಷನ್ ಇದೆ. ಸೊ ಆಪ್ಷನ್ಸ್ ಆರ್ ಪ್ಲೆಂಟಿ ಅಂಡ್ ವಿ ಹ್ಯಾವ್ ಅ ಲಾಟ್ ಆಫ್ ಪರ್ಸ್. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಹೌ ದಿ ಆಕ್ಷನ್ ವಿಲ್ ಗೋ ಫಾರ್ RCB. ಹೋಪ್ಫುಲಿ ಮುಂಚೆ ಮಾಡಿರೋ ಮಿಸ್ಟೇಕ್ಸ್ ಮಾಡ್ದಂಗೆ ಯಾವ್ದೋ ಒಬ್ಬ ಪ್ಲೇಯರ್ಗೆ ಫುಲ್ ದುಡ್ಡು ಸುರಿದ್ಬಿಟ್ಟು ಆಮೇಲೆ ಮತ್ತೆ ನಾವು Day 3 ಬಂದ್ಬಿಟ್ಟು ಅದು Day 2 ಲಾಸ್ಟ್ ಅಲ್ಲಿ ಕೂತ್ಕೋತ ತರ ಪರಿಸ್ಥಿತಿ ಬರ್ದಿದ್ರೆ ಸಾಕಿಟ್ಟೆ. ಇನ್ನ ಆಕ್ಚುಲಿ 4 ಜನ ಪ್ಲೇಯರ್ಸ್ ನಾನು RCB ನೋಡಕ್ ಇಷ್ಟಪಡ್ತೀನಿ. ಒಂದು ಮಯಾಂಕ್ ಅಗರ್ವಾಲ್, ಒಂದು ಮನೀಶ್ ಪಾಂಡೆ. ಬರಲ್ಲ ಸುಮ್ನೆ ಏನಕ್ಕೆ ಆಸೆ ಪಡ್ತೀಯ. ಚೇತನ್ ಎಲ್ಲಾರು ಮತ್ತೆ ಲುವ್ನೀತ್ ಸಿಸೋದಿಯಾ, ಇಬ್ರು ವಿಕೆಟ್ ಕೀಪರ್ ಬ್ಯಾಟ್, ಒಬ್ಬ ರೈಟ್ ಹ್ಯಾಂಡ್ ಒಬ್ಬ ಲೆಫ್ಟ್ ಹ್ಯಾಂಡ್. ಎಲ್ಲ ಬಂದ್ ಹೋಗಿರೋರು ಹೇಳ್ತಾರೆ. ಲುವ್ನೀತ್ ಸಿಸೋದಿಯಾ ಆಲ್ರೆಡಿ ಬಂದ್ ಹೋಗಾಯ್ತು. ಈ ವರ್ಷ ಪುನಃ ತಗೊಳ್ಳಿ ಅಂತ. ವಿಕೆಟ್ ಕೀಪರ್ ಬ್ಯಾಟ್ ಹೆಂಗಿದ್ರು ಬೇಕಲ್ಲ. ತಗೋಬೋದೇನೋ ನೀನ್. ಫಾರ್ ಆಲ್ ಯು ನೋ ನಿನ್ಗೆ ಆಬ್ವಿಯಸ್ಲಿ 28 ಮೆಂಬರ್ಸ್ ಬೆಂಚ್ ಸ್ಟ್ರೆಂತ್ ಇರ್ಲೇಬೇಕು, ಸ್ಕ್ವಾಡ್ ಸ್ಟ್ರೆಂತ್. ನೀನ್ ಅವನ್ನ ಆಮೇಲೆ ಬೇಕಾಗತ್ತಲ್ಲಪ್ಪ ಜನ. ಇದ್ರಲ್ಲಿ ಉಳಿಸ್ಕೊಂಡಿರೋದ್ರಲ್ಲಿ ಯಾರು ನಿನ್ಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳಕ್ಕೆ, ಯುಗಾದಿ ಹಬ್ಬ ಶುಭಾಶಯ ಹೇಳಕ್ಕೆ ಯಾರು ಇಲ್ಲ. ಸೊ ಅದಕ್ಕಾರ ಒಂದನ 2 ತಗೋತಾರೆ. ಇಲ್ಲ, ಇವ್ರು ಬಂದು ಅಟ್ಲೀಸ್ಟ್ ಇವ್ರಿಗೆ ಎಕ್ಸ್ಪೋಜರ್ ಸಿಕ್ಕಿ ನೆಕ್ಸ್ಟ್ 2-3 years ಅಲ್ಲಿ ಮೇ ಬಿ ಆಡ್ಬೋದು. ಚೇತನ್ ಎಲ್ಲಾರ್ ಮತ್ತೆ ಲುವ್ನೀತ್ ಸಿಸೋದಿಯಾ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಲ್ವಾ ನಾವು ಅಟ್ಲೀಸ್ಟ್. ಇವಾಗ ಏನು ಅಂದ್ರೆ KPL ಬರೀ ಚಿನ್ನಸ್ವಾಮಿಲೇ ಆಡ್ಸಿರೋದು.
ಸೊ ಆ ಪಿಚ್ ನಾವು 7 ಗೇಮ್ ನಾವು ಫಿಕ್ಸ್ ಮಾಡ್ಕೊಳ್ಳೋಣ ನಾವು ಗೆಲ್ಬೇಕು ಅಂತ. ಸೊ ಅದ್ರಲ್ಲಿ ಯಾರು ಮ್ಯಾಕ್ಸಿಮಮ್ ಈ ನಮ್ಮ ಮಹಾರಾಜ T20 ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಯಾರೋ ಅವ್ರನ್ನ ತಗೊಂಡು ಅವ್ರನ್ನ ಆಡಿಸಿದ್ರೆ ಯೂಸ್ ಆಗತ್ತೆ ಅಂತ ಆ ಥಾಟ್ ಪ್ರೊಸೆಸ್ ಹೋಪ್ಫುಲಿ ಮೊಹಬಾ ಭಟ್ಗೂ ಮತ್ತೆ ಆಂಡಿ ಫ್ಲವರ್ಗೆ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಓಕೆ, ನೀವು ಫಸ್ಟ್ ಹೇಳ್ದಂಗೆ ಯಾರು ಸೈಡ್ ನ ಲೀಡ್ ಮಾಡ್ತಾರೆ ಅವ್ರಿಗೆ ಏನ್ ಟೀಮ್ ಬ್ಯಾಲೆನ್ಸ್ ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಆಸೆಗಳಿದ್ಯಾ ಹೇಳ್ಬಿಡಿ ಅನಂತ್. ಎಲ್ಲ ನಮ್ಮಿಬ್ರದೇ ಆಸೆಗಳು ಹೇಳಿದ್ವಿ, ಅವ್ರು ಬರ್ಲಿ ಇವ್ರು ಬರ್ಲಿ ಅಂತ. ಏನಾನ ಇದೆಯಾ? KL ರಾಹುಲ್ ಬಿಟ್ಟು ಅದೊಂದು ಅದಕ್ಕೆ ಎವಿಡೆಂಟ್ ಆಗಿತ್ತು ಟಾಕಲ್ಲೇ KL ರಾಹುಲ್ ಬರ್ಲಿ ಅಂತ. ನನ್ಗೆ ಆಸೆ ಎಲ್ರಿಗೂ ಆಸೆ ಇದೆ ಅದು. ಈಶಾನ್ ಕಿಶನ್ ಬರ್ಲಿ ಅಂತ, KL ರಾಹುಲ್ ಬರ್ಲಿ ಅಂತ. ಫಿನಿಷರ್ ರೋಲ್ ಅಲ್ಲಿ ಐದರ್ ಒನ್ ಆಫ್ ಬಾಂಡ್ಗೆ ಅವ್ರ ಮನೋಹರ್, ಮೋರ್ ಸೋ ವಿತ್ ಮನೋಹರ್, ಅಭಿನವ್ ಮನೋಹರ್, ಇವ್ರು 3 ಜನ ಬಂದ್ರೆ ಒಂದು ವೆಲ್ ರೌಂಡೆಡ್ ಟೀಮ್ ಆಗೋ ಚಾನ್ಸಸ್ ಇದೆ. ಬೌಲರ್ಸ್ನ ತಗೋತಾರೆ, ಒಳ್ಳೆ ಬೌಲರ್ಸ್ನ ಅನ್ನೋ ನಂಬಿಕೆ ಇದೆ. ಯಾಕೆಂದ್ರೆ ಅದ್ರಲ್ಲಿ ಏನು ತುಂಬಾ ಮಿಸ್ಟೇಕ್ಸ್ ಮಾಡ್ತಿಲ್ಲ ಈವನ್ ಇನ್ ಮಿನಿ ಆಪ್ಷನ್ಸು. ಸೊ ಒಂದು ರಿಟೆನ್ಷನ್ನು, ಇನ್ನೊಂದು ಇಬ್ರು ಒಳ್ಳೆ ಬೌಲರ್ನ ತಗೊಂಡ್ರೆ ಆಗತ್ತೆ ಟೀಮ್ ಅಂತ ಅನ್ಸತ್ತೆ. ಆಲ್ ರೈಟ್, ಸೊ 24, 25 ಎಸ್, ಕಾಪಿ ಹಾಕ್ಕೊಂಡು ಕೂತ್ಕೊಂಡ್ಬಿಡೋದು. ಆ ಕಡೆ BGT ಸ್ಟಾರ್ಟ್ ಆಗಿರುತ್ತೆ, ಇಲ್ಲಿ ಸೈಯದ್ ಮುಷ್ತಾಕ್ ಅಲಿ ಸ್ಟಾರ್ಟ್ ಆಗಿರುತ್ತೆ, ಮಧ್ಯದಲ್ಲಿ ಆಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಥರ್ಡ್ ಡೇ ಅದನ್ನು ಪೀಕ್ ಅಲ್ಲಿ ಇರುತ್ತೆ. ಕನ್ಸಿಡರಿಂಗ್ ದ ಫಾರ್ಮ್ ಡೇ 3 ಎಂಡ್ ಆಗೋ ಚಾನ್ಸ್ ಇದೆ. ಎರಡು ಟೀಮು ಬ್ಯಾಟಿಂಗ್ ಫೇಲ್ಯೂರ್ಸ್ ಇದೆ. ಹೂಎವರ್ ಬೋಲ್ಸ್ ಬೆಟರ್ ವಿಲ್ ರನ್ ಅವೇ ವಿತ್ ದ ಟೂರ್ನಮೆಂಟ್ ಅಂತ. ಜ್ಯೋತಿಷ್ಯದ ರಿಪೋರ್ಟ್ಸ್ ಎಲ್ಲ ಓದ್ತಾ ಇದ್ದೀರಾ ತಾನೆ ಕರೆಕ್ಟ್ ಆಗಿ? ನಾನು ಓದ್ತಾ ಇಲ್ಲ. ಅಲ್ಲ, ಒಂದು ಮೇಜರ್ ಕಂಬ್ಯಾಕ್ ಓ ಎಸ್ BGT ಅಂತ. he already landed Australia, first land from India in Australia with the current squad. ಅಂಡ್ ಇವನು ಯಾರು ಹೇಳಿದ್ದು? ಪ್ಯಾಟ್ ಕಮಿನ್ಸ್ ಅಥವಾ ಮಿಚೆಲ್ ಸ್ಟಾರ್ಕೋ ಯಾರೋ ಹೇಳಿದ್ರಲ್ಲ? ಇಲ್ಲ, ಜಾಸ್ ಹೇಸಲ್ವುಡ್ ಹೇಳಿದ್ದು. ಜಾಶ್ ಹೇಸಲ್ವುಡ್ ಹೇಳಿದ್ದು ಮಲ್ಗಿರೋ ಸಿಂಹಕ್ಕೆ ಎದೊಳ್ಸಂಗ್ ಆಯ್ತಿದ್ದು ಅಂತ. ಸೊ ನೋಡೋಣ, ಮೋಸ್ಟ್ಲಿ ನಮ್ ಫ್ಯಾನ್ಸ್ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ಸಿಂಹನೇ. ಆಗ್ಲಪ್ಪ ಹೊಡಿಲಿ. ನಾವು ರಿಟೆನ್ಷನ್ಸ್ ಹತ್ರ 2 ಗಂಟೆ 1.25 ಗಂಟೆ ಮಾತಾಡಿದೀವಿ. 3 ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಅದನ್ನ ಮಿಡ್ಲಲ್ಲಿ ಸುಮ್ಮನೆ ಒಂದು ರೀಲ್ ತರಾನೇ ಬೇಕಾದ್ರೆ ರೆಕಾರ್ಡ್ ಮಾಡೋಣ ಅಂದ್ರೆ ಮಾಡೋಣ, ಯಾವಾಗಾರು ಆಗತ್ತೆ ಅಂದ್ರೆ. ಹೇಗಿದ್ರೆ ಇನ್ 3 ಜನ, 4ನೇವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅದು ಕರೆಕ್ಟ್. ಮಧ್ಯದಲ್ಲಿ ಯಾವಾಗ ಮಾಡ್ಕೊಳ್ಳೋಣ. ಆಲ್ರೆಡಿ 1.25 ಗಂಟೆ ಲಾಂಗೆಸ್ಟ್ ಎಪಿಸೋಡ್. ಇದನ್ನ 2 ಪಾರ್ಟ್ ಆಗಿ ಹಾಕೋಣ, ಪಾರ್ಟ್ 1 ಪಾರ್ಟ್ 2 ಆಗಿ ಹಾಕೋಣ, ಅದು ಬೆಟರ್. ಎಸ್, ಹಂಗೆ ಮಾಡುವ. ಸರಿಪಾ, ಆಯ್ತು. ಹಾಗಾದ್ರೆ ಅಲ್ಲಿಗೆ ಸಿಗುವ, ನೋಡೋಣ. ಡಿಸೆಂಬರಲ್ಲಿ ಎಲ್ಲಾನು ಕ್ಲಿಯರ್ ಆಗತ್ತೆ. ನಮ್ಮ ಮಾತುಗಳು ಎಷ್ಟು ಸರಿ ಇದೆ, ನಮ್ಮ ಸ್ಟ್ರಾಟಜಿ ಎಷ್ಟು ಮ್ಯಾಚ್ ಆಗ್ತಾ ಇದೆ ಎಲ್ಲರ ಜೊತೆ, ಇದೆಲ್ಲ ನೋಡುವಂತ ಸಮಯ ಇನ್ನೊಂದು ಆದಷ್ಟು ಬೇಗ ಬಂದೇ ಬಿಡುತ್ತೆ. ಇನ್ನೊಂದು ತಿಂಗಳಲ್ಲಿ ಕಂಪ್ಯಾರಿಸನ್ ಮಾಡೋಣ ನಾವು ಅನ್ಕೊಂಡಿದ್ದು ಏನಾಯ್ತು ಅಂತ. ಇದನ್ನೊಂದು ರಿಪೋರ್ಟ್ ತರ ರೆಡಿ ಮಾಡ್ಬೇಕು. ಅವಾಗ ನಮ್ ವಿಡಿಯೋ ನಾವೇ ನೋಡಿ ರಿಪೋರ್ಟ್ ರೆಡಿ ಮಾಡಿ ಆಗ್ಲಿ ಟ್ರೈ ಮಾಡೋಣ. ಒಂದು ಆಕ್ಚುಲಿ ಎಪಿಸೋಡ್ ಸ್ಟಾರ್ಟ್ ಆದಾಗ ನಾವೆಲ್ಲ ಕರ್ನಾಟಕದವರು CSK ಕಳ್ಸಿದ್ವಿ, ಎಲ್ಲ ವಾಪಸ್ ಕರ್ಕೋತಾ ಇದೀವಿ. ಬನ್ನಿ 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 ಅಂತ. ಆಸೆ ಅನ್ನೋದು ಇಂಥದ್ದೇ ನೋಡಿ. ಹೌದು. ಏನೋ ನೋಡೋಣ, ಮ್ಯಾನೇಜ್ಮೆಂಟ್ಗೆ ಇದೇ ತರ ಆಸೆ ಇದೆ. ಸಿಗೋಣ ಆದಷ್ಟು ಬೇಗ. ಮ್ಯಾಚ್ಗಳು ಬರ್ತಾ ಇದೆ ಕ್ರಿಕೆಟ್. ಈಗ T20 ಸೀರೀಸ್ ಬಗ್ಗೆ ಬೇಕಾದ್ರೆ ಒಂದು ಸಮರಿ ಮಾಡೋವಂಥ ಟೈಮ್ ಮುಂದಿನ ವಾರ ಮಾಡ್ಬಿಡೋಣ. ಅದನ್ನು ಅಲ್ಲಿ ತನಕ ಎಲ್ರಿಗೂ ಗುಡ್ ನೈಟ್. ಸಿ ಯು. ಗುಡ್ ನೈಟ್. ಬಾಯ್ ಬಾಯ್. ಬಾಯ್ ಬಾಯ್.